ಜೊತೆಯಲ್ಲಿ ಅವರೆಲ್ಲರ ಜೊತೆಗೆ ಕೈ ಜೋಡಿಸ್ಕೊಂಡು ಅವ್ರು ಏನ್ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನಂತೆ ನನ್ನ ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಕೆಲಸಗಳನ್ನು ಮಾಡ್ಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ನನ್ನ ಮಾಯಕೊಂಡ ಕ್ಷೇತ್ರ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ. ನನಗೆ ನೋವಾಗುತ್ತೆ ಈ ಮಾಯಕೊಂಡ ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರೋದು. ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿ ಎಲ್ಲ ಅಭಿವೃದ್ಧಿ ಆಗಿದಾವೆ, ಆದ್ರೆ ನನ್ನ ಮಾಯಕೊಂಡ ಕ್ಷೇತ್ರ ಇವತ್ತು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿದೆ. ಆದ್ರಿಂದ ಅದಕ್ಕೆ ನಾನು ಮೊದಲನೇ ಆದ್ಯತೆಯನ್ನು ಕೊಟ್ಟು ನನ್ನ ಕ್ಷೇತ್ರದ ಅಭಿವೃದ್ಧಿಗಳು ಏನಿದಾವೆ ಅವನ್ನೆಲ್ಲ ಪೂರ್ಣಗೊಳಿಸಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನನ್ನ ಕ್ಷೇತ್ರ ಇಡೀ 100% ಗ್ರಾಮೀಣ ಪ್ರದೇಶ, ಯಾವುದೇ ಪುರಸಭೆ ಇಲ್ಲ, ಯಾವುದೇ ನಗರಸಭೆ ಇಲ್ಲ, ಯಾವುದೇ ಕಾರ್ಪೊರೇಷನ್ ಇಲ್ಲ, 100% ಗ್ರಾಮೀಣ ಪ್ರದೇಶ ಆಗಿದೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿತೇನೆ. ನನ್ನ ಕ್ಷೇತ್ರಕ್ಕೆ ನೀವು ಕೊಟ್ಟೇ ಕೊಡ್ತೀರಿ ಹೆಚ್ಚಿನ ಅನುದಾನ. ಈ ಅನುದಾನ ಕೊಟ್ಟು ಈ ಮಾಯಕೊಂಡಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಏನೇನಿದಾವೆ, ನನ್ನ ಕನಸುಗಳು ಇದಾವೆ, ಅವನ್ನೆಲ್ಲವನ್ನು ಸಹ ಇನ್ನೊಂದು 3-4 ತಿಂಗಳಲ್ಲೇ ಅದನ್ನ ಘೋಷಣೆ ಮಾಡಿಸ್ತಕ್ಕಂಥ ಕೆಲಸ ನನ್ನ ಮತದಾರರ ಆಶೀರ್ವಾದ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ಯಾಕಂದ್ರೆ ನಾವು ಈ ಒಂದು ಭೂಮಿ ಬಂದಿದ್ದೇವೆ ಅಂದ್ರೆ ಏನಾದ್ರು ಒಂದು ಸಾಧನೆ ಮಾಡಬೇಕು. ನಾವು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಒಳ್ಳೆ ಮಾಡಬೇಕು. ಅದಕ್ಕೆ ನನ್ನ ಸರ್ವಿಸ್ ಅನ್ನ ಈಗಾಗಲೇ ಅನೇಕರು ಹೇಳಿದ್ದಾರೆ. ನಾನು ಏನೇನು ನಡ್ಕೊಂಡ್ ಬಂದೆ, ನಾನು ಯಾವ ರೀತಿ ಇದ್ದೀನಿ ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ಹಿರಿಯ ಮುಖಂಡರು ಹೇಳಿದ್ರು. ನಾನು ನಡೆದು ಬಂದ ದಾರಿನ ಯಾವ ರೀತಿ ಇದೆ, ಇದಕ್ಕೆ ನನಗೆ ಮಾರ್ಗದರ್ಶನ ಮಾಡಿದ್ದೆ ಆಂಜನೇಯರು. ಆಗಿನ ಕಾಲದಲ್ಲಿ ಅವರು ಪೋಸ್ಟ್ ಹಚ್ಚಕ್ಕಂಥ ಕೆಲಸದಲ್ಲಿ ನನ್ನ ಕೈಯಲ್ಲಿ ಯಾವ ಗೆರೆ ಇಲ್ಲ, ಅಷ್ಟು ಪೋಸ್ಟ್ ಹಚ್ಚಿಬಿಡೋದು. ನನ್ನ ಕೈಯಲ್ಲಿ ಗೆರೆಗಳೇ ಇಲ್ಲ, ಯಾಕಂದ್ರೆ ಅಷ್ಟೊಂದು ರೇಖೆಗಳಿಲ್ಲ. ಯಾಕಂದ್ರೆ ಎಲ್ಲ ಪೋಸ್ಟ್ ಹಚ್ಚಿ ಎಲ್ಲ ಅಳಿಸಿ ಹೋಗ್ಬಿಡವು. ಒಂದ್ಸಲ ರಾಜೀವ್ ಗಾಂಧಿ ಅವರು ನಮ್ಮ ದಾವಣಗೆರೆ ಬಂದ ಸಂದರ್ಭದಲ್ಲಿ ನಾನು ನಮ್ಮ ಕಟ್ಟೆಪ್ಪ ಅಂತಿದ್ದ, ಅವರೆಲ್ಲ 4 ಜನ ಇಡೀ ದಾವಣಗೆರೆ ಪೋಸ್ಟ್ ಹಚ್ಕೊಂಡು ಬಂದಿವೆ ನಮ್ಮ ನಗರ ಪಾಲಿಕೆ ಹತ್ರ. ಆಗ ರಾಜೀವ್ ಗಾಂಧಿ ಅವ್ರು ಬರ್ತಾರಂತ ಗೊತ್ತಾಯ್ತು. ಚೇರ್ ಹಾಕಾರಿಲ್ಲ, ಅಲ್ಲಿ ಚೇರ್ಗಳೆಲ್ಲ ಹಂಗೆ ಹೋಗಿ ಅವನು ಬಾರಪ್ಪ ಮತ್ತೆ 5 ಗಂಟೆಗಿತ್ತು, 6:30 ತನಕ ಚೇರ್ ಹಾಕಿ ಮತ್ತೆ ಹೋಗಿ ಮನೆಗೆ ಸ್ನಾನ ಮಾಡಿ ಬಂದು ಕಾರ್ಯಕ್ರಮ ಬಂದ್ವಿ. ಆಗ ರಾಜೀವ್ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ನಾವು ಬಹಳ ಮುಂಚೂಣಿಯಲ್ಲಿದ್ವಿ. ಆ ಸಂದರ್ಭದಲ್ಲಿ ಏನಾದ್ರು ನಮಗೆ ಅವತ್ತೇನಾದ್ರು ನಮ್ಮ ರಾಜೀವ್ ಗಾಂಧಿ ಅವರ ಹತ್ಯೆ ಮಾಡ್ತಕ್ಕಂಥದ್ದು ಅಲ್ಲೇ ಪಕ್ಕದ ಲಾಡ್ಜಲ್ಲಿದ್ದು, ಅಲ್ಲೇ ದರ್ಶನ್ ಲಾಡ್ಜಲ್ಲಿ, ಸನ್ಮತಿ ಲಾಡ್ಜಲ್ಲಿ ಇದ್ದು. ಆ ಸಂದರ್ಭದಲ್ಲಿ ಏನಾದ್ರು ಅವ್ರಿಗೆ ಬಂದಿದ್ರೆ ನಾವು ಸಹ ಯಾರು ಉಳಿತಿದ್ದಿಲ್ಲ, ನಾವು ಸಹ ಈಗೆಲ್ಲ ಸ್ವರ್ಗಕ್ಕೆ ಸೇರಿರ್ತಿದ್ವಿ. ಅಂತಹ ಒಂದು ಸಂಘ ಘಟನೆಗಳನ್ನ ನಾವು ನೆನಪು ಮಾಡ್ಕೋಬೇಕಾಗಿದೆ. ಯಾರು ಕಾರ್ಯಕರ್ತರ ಪ್ರಾಮಾಣಿಕ ಕೆಲಸ ಮಾಡ್ತಾರೋ ಆತನಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಪಕ್ಷ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನಾನೇನು, ಅದಕ್ಕೆ ಉದಾಹರಣೆ ನಾನೇ ಉದಾಹರಣೆ. ಅದರಿಂದ ನಮ್ಮ ಕಾರ್ಯಕರ್ತರು ಯಾರು ಧೃತಿಗೆಡಬೇಡ್ರಿ, ನಿಮ್ಮಲ್ಲಿ ಕೈ ಮುಗಿತೇನೆ. ನಿಮಗೆ ಎಲ್ಲ ಅವಕಾಶಗಳು ಬರ್ತವೆ. ಏನಾದ್ರೂ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗೋದು ಮನುಷ್ಯನ ಸಹಜ ಗುಣ. ಆದ್ರೆ ಅದನ್ನ ನಾವು ಹೊರೆ ಹಚ್ಕೊಂತಕ್ಕಂಥ ಕೆಲಸ ಮಾಡೋದು ಬೇಡ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಭವಿಷ್ಯಕ್ಕೆ ಮುಂದಿನ ಮುನ್ನಡೆ ಬರೀತಕ್ಕಂಥ ಮುಂದಿನ ದಿನ ಬರ್ತಾ ಇದ್ದಾವೆ. ಈ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ನಮ್ಮ DK ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮತ್ತೆ 28ಕ್ಕೆ ನಮ್ಮ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇದಾವೆ, ಅವು ನಮ್ಮ ಶ್ರೀರಕ್ಷೆ. ಇವತ್ತು ನಮ್ಮ ತಾಯಂದ್ರು ಯಾರು ಬರ್ತಾರೆ, ನಮ್ಮ ತಾಯಂದ್ರು ನಮ್ಮ ಕಾಂಗ್ರೆಸ್ ಪಕ್ಷನ ಮರೆಯಲ್ಲ. ಅವರ ಒಂದು ಶ್ರೀರಕ್ಷೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಒಂದು ಮುನ್ನಡಿ ಬರೀತಕ್ಕಂಥ ನಮಗೆ ಕೆಲಸ ಮಾಡಿಕೊಡ್ತಾರೆ ಅಂತಕ್ಕಂಥ ಭಾವನೆ ಇದೆ. ಅದರಿಂದ ಕಾರ್ಯಕರ್ತರು ನಿಮ್ಮ ಏನೇ ಕೆಲಸಗಳಿದ್ರು ನನ್ನನ್ನ ಹಿಂದೆ ಯಾವ ರೀತಿ ನೀವು ನಡೆಸ್ಕೊಂಡಿದ್ರು ನನ್ನನ್ನ ಮಂತ್ರಿಯನ್ನಾಗಿ ನೋಡಬೇಡ್ರಿ. ನಿಮ್ಮ ಮನೆ ಮಗ ಬಸವಂತಪ್ಪ ಅಂತ ಹೇಳಿ ನೀವು ಮರಗಡೆ ಇರ್ತಕ್ಕಂಥ ಮಾತನ್ನ ಯಾಕಂದ್ರೆ ನಾನು ಸಹ ಮಂತ್ರಿಯಾಗಿ ಇರಲಿಕ್ಕೆ ಬರೋದು ನನಗೆ. ನಾನು ಯಾವ ರೀತಿ ಇದನ್ನೋ ಅದೇ ರೀತಿ ಆದ್ರೆ ನನ್ನ ಜೀವನ ನಡೆಸ್ಕೊಂತೀನಿ. ನಿಮ್ ಜೊತೆಗೆ ನಿರಂತರವಾಗಿ ಸಂಪರ್ಕ ಇರ್ತೇನೆ. ನೀವು ಯಾವ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ನಿಮ್ಮ ಕಷ್ಟಕ್ಕೆ ಈ ಮಂತ್ರಿಯಾಗಿ ಬರಲ್ಲ ಅನ್ನೋಂಥದ್ದು ಏನು ಇಟ್ಕೋಬೇಡ್ರಿ. ಮತ್ತೆ ನೀವು ನಿಮ್ ಕಷ್ಟಕ್ಕೆ ನನ್ನನ್ನು ಕರೀಲೇಬೇಕು ಅಂತಕ್ಕಂಥ ಒಂದು ಮನವಿ ಮಾಡ್ತೇನೆ. ನಿಮ್ ಕಷ್ಟಕ್ಕೆ ನಾನು ಇದ್ದೇ ಇರ್ತೇನೆ. ಯಾವುದೇ ಇರಲಿದ್ರು ನಿಮ್ ಕಷ್ಟಕ್ಕಂತೂ ಮೊದಲನೇ ಆದ್ಯತೆ